ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 3ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದ್ ಋತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11 ಗಂಟೆ 16 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಭಾದ್ರಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ಕೌಳವ. ಇದು ಈ ದಿನ ಅಪರಾಹ್ನ 3 ಗಂಟೆ 42 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ರಾತ್ರಿ 7 ಗಂಟೆ 39 ನಿಮಿಷದವರೆಗೆ ಇರಲಿದೆ. ನಂತರ ವಜ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ತುಲ, ಚಂದ್ರ ಇರುವಂತಹ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 35 ನಿಮಿಷದಿಂದ ಅಪರಾಹ್ನ 3 ಗಂಟೆ 2 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 7 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 10 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 38 ನಿಮಿಷದಿಂದ ಅಪರಾಹ್ನ 3 ಗಂಟೆ 22 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 42 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 10 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 53 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕ. ಅದಕ್ಕಾಗಿಯೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸು ಯಾವ ರೀತಿಯಲ್ಲಿರುತ್ತೋ ಈ ದಿನ ಅಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಯಶಸ್ಸಿಗೆ, ನಮ್ಮ ಕಲ್ಪನೆಗೆ, ಹಾಗೆ ನಮ್ಮ ಮನಸ್ಸಿನ ಚಂಚಲತೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿನೇ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ನೀವು
ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಟುಕೊಂಡು ಈ ಚಂಚಲವಾಗಿರುವಂತಹ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರಯತ್ನಗಳನ್ನು ಮುಂದುವರಿಸಿದ್ರೆ ಫಲಗಳು ಉತ್ತಮ ರೀತಿಯಲ್ಲಿರುತ್ತೆ. ಇಲ್ಲಾಂದರೆ ಈ ಚಂಚಲವಾದ ಮನಸ್ಸಿನಿಂದ ಮಾಡುವಂತಹ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಫಲಿತಾಂಶವನ್ನು ತಂದು ಕೊಟ್ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಎಲ್ಲ ಸಕ್ಸಸ್ಗೂ ಕೂಡ ಈ ಮನಸ್ಸೇ ಕಾರಣವಾಗಿರುವಂಥದ್ದು. ಹಾಗೆ ಈ ದಿನ ಪ್ರವಾಸಕ್ಕೆ ಕೂಡ ತುಂಬ ಅನುಕೂಲಕರವಾಗಿದೆ. ಏಕೆಂದರೆ ಚಂದ್ರ ನಿಮ್ಮ ಸಂಚಾರವನ್ನು ಸುಗಮಗೊಳಿಸ್ತಾನೆ ಈ ದಿನದಲ್ಲಿ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ಇದರ ಜೊತೆಗೆ ಈ ದಿನ ಯಾರು ಹೋಟೆಲ್ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾರೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂಥವ್ರಿಗೂ ಕೂಡ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ ಚಂದ್ರನಿಂದ. ಹಾಗಾಗಿ ಈ ದಿನ ಚಂದ್ರನಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 2 ಗಂಟೆ 59 ನಿಮಿಷದಿಂದ ಅಪರಾಹ್ನ 3 ಗಂಟೆ 57 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆಯಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ಬೆಳಗಿನ ಗುರುಹೋರಾದ ಸಮಯದಲ್ಲಿ ಸ್ವಲ್ಪ ಭಾಗ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಯಾಕೆಂದರೆ ಶನಿ ಹೋರ ನಿಮಗೆ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಯಾವುದೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಯಾಕೆಂದರೆ ಕೆಲಸಗಳು ತುಂಬ ನಿಧಾನ ಆಗುತ್ತೆ, ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಶನಿ ಹೋರವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 59 ನಿಮಿಷದಿಂದ ರಾತ್ರಿ 10 ಗಂಟೆಯವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕು. ಅದೇ ರೀತಿ ಈ ದಿನ ಇರುವಂತಹ ಕುಜ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳನ್ನು ಈ ದಿನ ಇರುವಂತಹ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇಂತಹ ಸಾಹಸ ಕೆಲಸಗಳನ್ನು ಮಾಡುವಂತಹ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರು ಈ ದಿನ ಇರುವಂತಹ ಕುಜ ಹೋರದಲ್ಲಿ ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 57 ನಿಮಿಷದಿಂದ ಅಪರಾಹ್ನ 4 ಗಂಟೆ 56 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 2 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನೀವು ಪಂಚಾಂಗವನ್ನು ಅನುಸರಣೆ ಮಾಡಲೇಬೇಕು. ಇದರಿಂದ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಕಾರ್ತಿಕ ಮಾಸದ ಸೋಮವಾರ, ಕಾರ್ತಿಕ ಸೋಮವಾರ ಇರುವಂಥ ಒಂದು ವಿಶೇಷ ದಿನ. ಅದರಲ್ಲೂ ಈ ದಿನ ವಿಶ್ವೇಶ್ವರ ವ್ರತವನ್ನು ಮಾಡುವಂಥ ಒಂದು ಸಂದರ್ಭ ಕೂಡ. ಹಾಗೆ ಈ ದಿನ ತ್ರಯೋದಶಿಯ ತಿಥಿ ಇರೋದ್ರಿಂದ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಈ ಸೋಮವಾರದ ದಿನ ಪ್ರದೋಷ ಬಂದಿರೋದ್ರಿಂದ ಇದನ್ನ ಸೋಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಈಶ್ವರನಿಗೆ, ಶಿವನಿಗೆ, ಶಿವನ ಪರಿವಾರ ದೇವತೆಗಳಿಗೆ ತುಂಬ ಇಷ್ಟವಾದಂತಹ ಸಮಯ ಅಂತ ಹೇಳಿದ್ರೆ ಈ ಪ್ರದೋಷದ ಸಮಯ. ಹಾಗಾಗಿ ಈ ದಿನ ನೀವು ಸಂಜೆ ಸೂರ್ಯಾಸ್ತದ ಸಮಯಕ್ಕೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ, ಅಭಿಷೇಕಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಹಾಗೆ ಯಾರಿಗೆ ಈ 7.5 ಶನಿ ಅಥವಾ 7 ರಾಟ ಶನಿ ಇದೆ, ಅರ್ಧಾಷ್ಟಮ ಶನಿ ಇದೆ, ಪಂಚಮ ಶನಿಯ ದೋಷ ಇದೆ, ಅಷ್ಟಮ ಶನಿಯ ದೋಷ ಇರುತ್ತೆ. ಹಾಗೆ ಕೆಲವೊಂದು ಗ್ರಹಗತಿಗಳು ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅವರೆಲ್ಲರೂ ಕೂಡ ಈ ದಿನ ಸಂಜೆ ಶಿವನ ದರ್ಶನವನ್ನು ಮಾಡಿ. ಹಾಗೆ ಶಿವನ ಪೂಜೆಗೆ ಬಳಸಿರುವಂತಹ ಒಂದು ಬಿಲ್ವಪತ್ರೆ ದಳವನ್ನ ಮನೆಗೆ ತಂದು ಇಟ್ಕೊಳ್ಳಿ. ಈ ದಿನ ತುಂಬಾ ಪ್ರಶಸ್ತವಾಗಿದೆ, ತುಂಬಾ ಫಲಗಳು ನಿಮಗೆ ಸಿಕ್ಕತ್ತೆ.
ಇನ್ನು ಬಂಧುಗಳೇ, ಈ ಸೋಮ ಪ್ರದೋಷ ಸಮಯದಲ್ಲಿ ಲಯಕಾರನಾದಂತಹ ಶಿವನನ್ನ ಆರಾಧನೆ ಮಾಡುವಂಥದ್ದು ತುಂಬಾ ಶ್ರೇಷ್ಠ ಅನ್ನುವಂಥ ವಿಚಾರ ಇದೆ. ಅದರಲ್ಲೂ ಈ ಪ್ರದೋಷ ಸಮಯದಲ್ಲಿ ಭಗವಂತನ ಆರಾಧನೆಯಿಂದ ನಮ್ಮೊಳಗಿರುವಂತಹ ದುಷ್ಟ ಚಿಂತನೆಗಳು ಲಯವಾಗತ್ತೆ, ಅಂದ್ರೆ ಅದು ಇಲ್ಲವಾಗುತ್ತೆ. ಹಾಗೆ ಈ ಪ್ರದೋಷ ಕಾಲದಲ್ಲಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನ ಮಾಡೋದ್ರಿಂದ ಕೂಡ ಒಳ್ಳೆಯದು ಅನ್ನುವಂಥ ವಿಚಾರ. ಜೊತೆಗೆ ಇದಕ್ಕೆ ಸೋಮಸೂತ್ರ ಪ್ರದಕ್ಷಿಣೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಸೋಮ ಪ್ರದೋಷ ಪೂಜೆಯಿಂದ ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ದೋಷ ಪರಿಹಾರಕ್ಕಾಗಿ ಋಷಿ ಮುನಿಗಳಿಂದ ಸೂಚಿತವಾಗಿರುವಂತಹ ಒಂದು ಉಪಾಯ ಅಂತ ಹೇಳಿದ್ರೆ ಅದು ಈ ಸೋಮ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು. ಅದರಲ್ಲೂ ಈ ಗೋಧೂಳಿಯ ಸಮಯದಲ್ಲಿ ಮಾಡುವಂತಹ ಸೋಮ ಪ್ರದೋಷ ಪೂಜೆಯಿಂದ ಸಾಕಷ್ಟು ದೋಷಗಳು ನಿವಾರಣೆಯಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಸೋಮ ಪ್ರದೋಷ ಅಂತ ಹೇಳಿದ್ರೆ, ಸೋಮ ಅಂತ ಹೇಳಿದ್ರೆ ಚಂದ್ರ ಇಲ್ಲಿ. ಹಾಗಾಗಿ ಚಂದ್ರ ಮನಃಕಾರಕ, ಮನಸ್ಸಿನ ಏರಿಳಿತಗಳನ್ನ ನಿರ್ಧಾರ ಮಾಡುವಂಥವನು ಚಂದ್ರ. ಹಾಗಾಗಿನೇ ಮನೋ ನಿಯಾಮಕನಾದಂತಹ ಚಂದ್ರನ ಅಧಿದೇವತೆಯೇ ಶಿವ. ಹಾಗಾಗಿ ಶಿವನನ್ನ ಪೂಜೆ ಮಾಡಬೇಕು ಈ ಸೋಮವಾರದ ದಿನ ಪ್ರದೋಷದ ಸಮಯದಲ್ಲಿ ಅನ್ನುವಂಥದ್ದು. ಇಲ್ಲಿ ಶಿವ ಅಂತ ಹೇಳಿದ್ರೆ ಶಾಂತ ಸ್ವರೂಪಿ. ಶಿವನ ಪೂಜೆಯಿಂದಲೇ ಚಂದ್ರದೋಷ ನಿವಾರಣೆಯಾಗತ್ತೆ ಅನ್ನುವಂಥದ್ದು. ಹಾಗೆ ಯಾರಿಗೆ ಈ ಮನಸ್ಸು ಹಿಡಿತದಲ್ಲಿರಲ್ಲ, ಚಿತ್ತ ಚಾಂಚಲ್ಯ ಇರುತ್ತೆ, ಅಂಥವರು ಈ ದಿನ ಸೋಮ ಪ್ರದೋಷದ ಸಂದರ್ಭದಲ್ಲಿ ಶಿವನನ್ನ ಆರಾಧನೆ ಮಾಡಬೇಕು. ಮತ್ತೆ ಮತಿಭ್ರಂಶ ಆಗಿರುವಂಥದ್ದಾಗ್ಲಿ, ಯಾವುದೇ ರೀತಿಯ ಮನೋವ್ಯಾಧಿಗಳು ಇರುವಂಥದ್ದು, ಡಿಪ್ರೆಷನ್ ಅಲ್ಲಿ ಇರುವಂಥವರು ಈ ದಿನ ವಿಶೇಷವಾಗಿ ಪೂಜೆಯನ್ನ ಮಾಡಿ ಶಿವನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಶುಕ್ಲ ಪಕ್ಷದಲ್ಲಿ ಅಥವಾ ಕೃಷ್ಣ ಪಕ್ಷದ ತ್ರಯೋದಶಿಯ ಸಂಜೆಯ ಸಮಯ, ಗೋಧೂಳಿ ಸಮಯದಲ್ಲಿ ಪ್ರದೋಷ ಬರುವಂಥದ್ದು. ಇದು 15 ದಿನಗಳಿಗೆ ಒಮ್ಮೆ ಪ್ರದೋಷ ಕಾಲ ಬರುತ್ತೆ. ಅದರಲ್ಲೂ ಈ ಪ್ರದೋಷ ಸಮಯದಲ್ಲಿ ಲಯಕಾರಕನಾದಂತಹ ಶಿವನನ್ನ ಆರಾಧನೆ ಮಾಡುವಂಥದ್ದು. ಇಲ್ಲಿ ನಮ್ಮೊಳಗಿರುವಂತಹ ದುಷ್ಟ ಚಿಂತನೆಗಳಾಗ್ಲಿ, ನಾವು ಮಾಡಿರುವಂತಹ ಪಾಪಗಳಾಗ್ಲಿ ನಿವಾರಣೆಯಾಗ್ಲಿಕ್ಕೆ ಶಿವ ನಮಗೆ ಅನುಗ್ರಹಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಇಲ್ಲಿ ವಿಶೇಷವಾಗಿ ಈ ಪ್ರದೋಷ ಕಾಲದಲ್ಲಿ ಭಗವಂತನಿಗೆ ಅಭಿಷೇಕವನ್ನ ಮಾಡಬೇಕು. ಅದರಲ್ಲೂ ಹಾಲು ದೀರ್ಘಾಯುಷ್ಯವನ್ನ ಹೆಚ್ಚಿಸುತ್ತೆ, ತುಪ್ಪ ಮೋಕ್ಷವನ್ನ ಕೊಡುತ್ತೆ, ಮೊಸರು ಸಂತಾನ ಫಲವನ್ನ ಕೊಡುತ್ತೆ, ಜೇನುತುಪ್ಪ ನಮ್ಮ ಕಮ್ಯುನಿಕೇಶನ್ ಅನ್ನ, ನಮ್ಮ ಮಾತನ್ನ, ನಮ್ಮ ಸಂವಹನವನ್ನ ಹೆಚ್ಚಿಸುತ್ತೆ, ಎಳನೀರು ಸಂತೋಷವನ್ನ ಕೊಟ್ರೆ, ಅಕ್ಕಿಯ ಹಿಟ್ಟು ಸಾಲಗಳಿಂದ ಮುಕ್ತಿಯನ್ನ ತಂದು ಕೊಡುತ್ತೆ, ಇನ್ನು ಅನ್ನ ಸಮೃದ್ಧ ಬದುಕನ್ನು ತರುತ್ತೆ. ಹಾಗೆ ಸಕ್ಕರೆ ಪುಡಿ ಆರೋಗ್ಯ ಭಾಗ್ಯವನ್ನು ತಂದ್ರೆ, ಗಂಧ ಲಕ್ಷ್ಮೀ ಕಟಾಕ್ಷವನ್ನು ತರುತ್ತೆ, ಇನ್ನು ಪಂಚಾಮೃತ ಅಷ್ಟೈಶ್ವರ್ಯಗಳನ್ನು ತಂದು ಕೊಡುವಂಥದ್ದು. ಹಾಗೆ ಈ ಪ್ರದೋಷ ಸಮಯದಲ್ಲಿ ನಿಂಬೆ ಹಣ್ಣನ್ನು ಬಳಸೋದ್ರಿಂದ ಭಯ ನಿವಾರಣೆಯಾಗುತ್ತೆ. ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿದ್ರೆ ಶತ್ರುತ್ವ ನಾಶವಾಗುತ್ತೆ. ನೋಡಿ ಎಷ್ಟೆಲ್ಲ ಪ್ರಯೋಜನಗಳು ಈ ಪ್ರದೋಷ ಸಮಯದಲ್ಲಿ ಮಾಡುವಂತಹ ಅಭಿಷೇಕದಿಂದ ನಮಗೆ ಲಭ್ಯವಾಗುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಈ ಸಂಜೆಯ ಸಮಯದಲ್ಲಿ ಈ ದಿನ ಶಿವನ ಮಂದಿರಕ್ಕೆ ಹೋಗಿ, ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನ ಮಾಡಿ. ಅದರಲ್ಲೂ ಈ ಸೋಮ ಪ್ರದೋಷವನ್ನ ವ್ರತದಂತೆ ಆಚರಣೆ ಮಾಡೋದ್ರಿಂದ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಯಾರಿಗಾದರೂ ಕಾಳಸರ್ಪ ದೋಷ ಇದ್ರೆ ಅಥವಾ ಗ್ರಹಣ ದೋಷ ಇದ್ರೆ, ಈಗಾಗಲೇ ಹೇಳಿದಾಗೆ ಗ್ರಹಗತಿಗಳಿಂದ ಯಾವುದೇ ದೋಷಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನದ ಪ್ರದೋಷದ ವ್ರತ ಏನಿದೆ ಅದು ವಿಶೇಷವಾಗಿ ಪರಿಣಾಮಕಾರಿಯಾಗಿ ಇರುವಂಥದ್ದು. ಹಾಗಾಗಿ ನೀವು ಅನುಭವಿಸ್ತಾ ಇರುವಂತಹ ಕಷ್ಟಗಳು, ಬಂದೊದಗಿರುವಂತಹ ದುಃಖಗಳು, ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಈ ದಿನ ನೀವು ಕೂಡ ಈ ಪ್ರದೋಷದ ಪೂಜೆಯಲ್ಲಿ ಭಾಗವಹಿಸಿ ಶಿವನ ದರ್ಶನವನ್ನು ಮಾಡಿ. ಈ ದಿನ ಸಂಜೆ ಅತ್ಯುತ್ತಮವಾದಂತಹ ಫಲ ನಿಮ್ಮದಾಗತ್ತೆ, ಶಿವನ ಅನುಗ್ರಹ ಉಂಟಾಗತ್ತೆ. ಇನ್ನು ಬಂಧುಗಳೇ, ನಾಳೆ ಚತುರ್ದಶಿಯ ತಿಥಿ ಇರುವಂತಹ ದಿನ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಚತುರ್ದಶಿ ಬಹಳ ಪವಿತ್ರವಾದಂತಹ ದಿನ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ವೈಕುಂಠ ಚತುರ್ದಶಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಈ ದಿನ ವಿಷ್ಣು ಮತ್ತೆ ಶಿವ ಇಬ್ಬರಿಗೂ ಕೂಡ ಸಮರ್ಪಿತವಾಗಿರುವಂತಹ ದಿನ ಇದು. ಇಬ್ಬರ ದೈವಿಕ ಐಕ್ಯತೆಯನ್ನ ಹರಿಹರ ಅಂತ ಹೇಳಿ ಆಚರಣೆ ಮಾಡುವಂತಹ ದಿನ ಇದು. ಹಾಗಾಗಿ ಈ ವೈಕುಂಠ ಚತುರ್ದಶಿಯ ದಿನವೇ ವೈಕುಂಠ ದ್ವಾರ ತೆರೆಯುವಂತಹ ದಿನ ಅಂತ ಹೇಳಿ ನಂಬಿರುವಂಥದ್ದು. ಹಾಗೆ ನಾಳೆಯ ದಿನ, ಈ ಚತುರ್ದಶಿಯ ದಿನ ವಿಷ್ಣು ಮತ್ತೆ ಶಿವನ ಆರಾಧನೆಯನ್ನ ಮಾಡಬೇಕು, ವಿಷ್ಣು ಪೂಜೆಯನ್ನ ಮಾಡಬೇಕು, ಶಿವ ಪೂಜೆಯನ್ನ ಮಾಡಬೇಕು.
ಅದರಲ್ಲೂ ಈ ವಾರಣಾಸಿ ಅಂದರೆ ಕಾಶಿ ಕ್ಷೇತ್ರದಲ್ಲಿ, ಋಷಿಕೇಶ ಮತ್ತು ಗಯಾದಂತಹ ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ವಿಷ್ಣು ಮತ್ತು ಶಿವನಿಗೆ ಕಮಲಗಳನ್ನ ಅರ್ಪಿಸಿ ಪೂಜೆಯನ್ನ ಮಾಡುವಂಥದ್ದು ಇದೆ. ಅದರಲ್ಲೂ ಈ ದಿನ ಶಿವನಿಗೆ ಕಮಲ ಮತ್ತೆ ವಿಷ್ಣುವಿಗೆ ಬಿಲ್ವಪತ್ರೆ ಎಲೆಗಳನ್ನ ಅರ್ಪಿಸುವಂಥದ್ದು ಇದೆ. ಅದಕ್ಕೆ ಬದಲಾಗಿ ಕೆಲವರು ಶಿವನಿಗೆ ತುಳಸಿಯಿಂದ ಹಾಗೆ ವಿಷ್ಣುವಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡುವಂಥದ್ದು ಇದೆ. ಇದರಿಂದ ಪಾಪ ವಿಮೋಚನೆ ಆಗುತ್ತೆ, ಮಾಡಿರುವಂತಹ ಕರ್ಮಗಳು ಸವೆದು ಹೋಗುತ್ತೆ. ಹಾಗಾಗಿನೇ ಈ ಕೆಟ್ಟ ಕರ್ಮಗಳನ್ನು ಮಾಡಿರುವಂಥವನು ಅನುಭವಿಸ್ತಾ ಇರುವಂತಹ ನೋವು, ದುಃಖ ಇದು ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಈ ದಿನದಂದು ಭಕ್ತಿಯಿಂದ ಆಚರಿಸುವ ಈ ಪೂಜೆ ಏನಿದೆ ಅದರಿಂದ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ವಿಷ್ಣು ಮತ್ತೆ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸ್ತಾರೆ. ಅದರಲ್ಲೂ ಕೆಲವು ದೇವಾಲಯಗಳಲ್ಲಿ ಕಮಲದ ದೀಪಗಳನ್ನು ಬೆಳಗಿಸುವಂತಹ ಸಂಪ್ರದಾಯ ಕೂಡ ಇದೆ. ಕೆಲವು ಕಡೆ ವೈಕುಂಠ ಚತುರ್ದಶಿಯ ದಿನವೇ ತುಳಸಿ ವಿವಾಹವನ್ನ ವಿಷ್ಣುವಿನ ಜೊತೆ ನಡೆಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಅಂದ್ರೆ ಚತುರ್ದಶಿಯ ದಿನ ಯಾರು ವಿಷ್ಣುವನ್ನ ಶಿವನನ್ನ ಕುರಿತಾಗಿ ಮಂತ್ರಗಳನ್ನ ಸ್ತೋತ್ರಗಳನ್ನ ಪಠಣ ಮಾಡ್ತಾರೆ ಅವರಿಗೆ ವಿಶೇಷ ಪುಣ್ಯ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿ ಈ 14ನೆಯ ದಿನ ಏನಿದೆ ಅದು ಪವಿತ್ರವಾಗಿರುವಂತಹ ದಿನ. ಇದನ್ನೇ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲೂ ಇದು ಚಂದ್ರನ ದಿನ. ಹಾಗಾಗಿ ವಿಷ್ಣು ಮತ್ತೆ ಶಿವ ಇಬ್ಬರಿಗೂ ಕೂಡ ಪವಿತ್ರವಾಗಿರುವಂತಹ ದಿನ ಇದು. ಇನ್ನು ವಿಶೇಷವಾಗಿ ಶಿವಪುರಾಣದ ಪ್ರಕಾರ ಈ ಒಂದು ದಿನದಂದು ಒಂದು ದಂತಕತೆ ಕೂಡ ನೆನಪಿಗೆ ಬರುವಂಥದ್ದಿದೆ. ಒಮ್ಮೆ ರಕ್ಷಕ ದೇವತೆಯಾದಂತಹ ವಿಷ್ಣು ತನ್ನ ವಾಸಸ್ಥಾನವಾದಂತಹ ವೈಕುಂಠವನ್ನು ತೊರೆದು ವಾರಣಾಸಿಗೆ ಶಿವನನ್ನ ಆರಾಧನೆ ಮಾಡಲಿಕ್ಕೆ ಬರ್ತಾನೆ. 1000 ಕಮಲಗಳಿಂದ ಶಿವನನ್ನ ಪೂಜೆ ಮಾಡುವಂಥ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ, ಒಂದು ಸಂಕಲ್ಪವನ್ನ ಮಾಡ್ಕೊಳ್ತಾನೆ. ಇಲ್ಲಿ ಶಿವನ ಮಹಿಮೆಗಾಗಿ ಸ್ತೋತ್ರಗಳನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ವಿಷ್ಣು ಕಾಣೆಯಾದ 1000 ಕಮಲಗಳನ್ನ ಕಂಡು ಹಿಡಿತಾನೆ. ಕಮಲದ ಕಣ್ಣುಗಳನ್ನ ಹೆಚ್ಚಾಗಿ ಕಾಣುವಂತಹ ವಿಷ್ಣು ಅವುಗಳಲ್ಲಿ ಒಂದನ್ನ ಕಿತ್ತು ಶಿವನಿಗೆ ಅರ್ಪಿಸ್ತಾನೆ. ಸಂತೋಷಗೊಂಡಂತಹ ಶಿವ ವಿಷ್ಣುವಿನ ಕಣ್ಣನ್ನ ಪುನಃ ಸ್ಥಾಪಿಸ್ತಾನೆ. ಮತ್ತೆ ಅವನಿಗೆ ಸುದರ್ಶನ ಚಕ್ರವನ್ನ ಹಾಗೆ ವಿಷ್ಣುವಿನ ಪವಿತ್ರವಾದಂತಹ ಆಯುಧ ಅಂತ ಏನು ಕರೀತಾರೆ ಆ ಸುದರ್ಶನ ಚಕ್ರವನ್ನ ನೀಡ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಇಲ್ಲಿ ವಾರಣಾಸಿಯ ಹಬ್ಬಗಳಿಗೆ ಸಂಬಂಧಪಟ್ಟಂತಹ ಈ ಧನೇಶ್ವರ ಈಗಾಗಲೇ ಹೇಳಿದಾಗೆ ಆ ಬ್ರಾಹ್ಮಣ ತನ್ನ ಜೀವಿತಾವಧಿಯಲ್ಲಿ ಹಲವಾರು ಪಾಪಗಳನ್ನು ಮಾಡಿರ್ತಾನೆ. ಆದರೆ ಈ ವೈಕುಂಠ ಚತುರ್ದಶಿಯನ್ನ ಬಹಳ ನಿಷ್ಠೆಯಿಂದ ಆಚರಣೆ ಮಾಡಿದಾಗ ಅವನ ಪಾಪ ತೊಳೆದು ಹೋಗುತ್ತೆ. ಅದರಲ್ಲೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸಂಕಲ್ಪ ಮಾಡಿಕೊಂಡಾಗ ಹಿಂದೆ ಮಾಡಿರುವಂತಹ ಪಾಪಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಆ ಧನೇಶ್ವರ ಕೊನೆಗೆ ಗೋದಾವರಿ ನದಿಯ ದಡಕ್ಕೆ ಬರ್ತಾನೆ. ಅಲ್ಲಿ ಪವಿತ್ರ ನದಿಗೆ ಮಣ್ಣಿನ ದೀಪಗಳನ್ನ ಅರ್ಪಣೆ ಮಾಡ್ತಾನೆ. ಮತ್ತೆ ಆ ಸಂದರ್ಭದಲ್ಲೇ ಅವನಿಗೆ ಮರಣ ಸನ್ನಿಹಿತವಾಗುತ್ತೆ. ಯಮದೂತರು ಅವನನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ, ಏಕೆಂದ್ರೆ ತುಂಬಾ ಪಾಪಗಳನ್ನ ಮಾಡಿದ್ದ ಅನ್ನುವಂಥ ಒಂದು ಕಾರಣಕ್ಕಾಗಿ. ಆದರೆ ಶಿವ ಮಧ್ಯ ಪ್ರವೇಶ ಮಾಡಿ ವೈಕುಂಠ ಚತುರ್ದಶಿಯ ದಿನ ಭಕ್ತರ ಸ್ಪರ್ಶದಿಂದ ಈ ಧನೇಶ್ವರ ಅನ್ನುವಂಥವನು ನದಿ ಸ್ನಾನ ಮಾಡಿ ದೀಪಗಳನ್ನು ಬೆಳಗಿಸಿದ್ದಾನೆ. ಹಾಗಾಗಿ ಅವನು ಮಾಡಿರುವಂತಹ ಪಾಪಗಳು ಶುದ್ಧವಾಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾನೆ. ಇದನ್ನ ಯಮದೇವರಿಗೆ ಹೇಳಿದ ಮೇಲೆ ಆ ಧನೇಶ್ವರ ನರಕದಿಂದ ಬಿಡುಗಡೆ ಹೊಂದಿ ವೈಕುಂಠದಲ್ಲಿ ಸ್ಥಾನವನ್ನ ಪಡ್ಕೊಂಡ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ವಿಶೇಷವಾಗಿ ವಿಷ್ಣು ಭಕ್ತರು, ಶಿವಭಕ್ತರು ಶಿವಾಲಯಕ್ಕೆ, ವಿಷ್ಣು ಆಲಯಕ್ಕೆ ಹೋಗಿ ಭಗವಂತನ ದರ್ಶನವನ್ನ ಮಾಡ್ತಾರೆ. ಇಲ್ಲಿ ನದಿಗಳಲ್ಲಿ ಕಾರ್ತಿಕ ಸ್ನಾನವನ್ನ ಮಾಡಿ, ಪವಿತ್ರ ಸ್ನಾನವನ್ನ ಮಾಡಿ ದೀಪದಾನವನ್ನ ಮಾಡ್ತಾರೆ. ಇದೇ ಒಂದು ದೊಡ್ಡ ಹಬ್ಬವಾಗಿ ಈ ಉತ್ತರ ಭಾರತದಲ್ಲಿ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ದೀಪದಾನ ತುಂಬಾ ಶ್ರೇಯಸ್ಕರವಾಗಿರುವಂಥದ್ದು. ಇನ್ನು ಕೆಲವರು ಗಂಗಾ ನದಿಯಲ್ಲಿ ಈ ದೀಪಗಳನ್ನು ತೇಲಿ ಬಿಡುವಂತಹ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಸಂಜೆ ಗಂಗಾರತಿ ಅಂತಾನೆ ಪ್ರಸಿದ್ಧವಾಗಿರುವಂತಹ ಆರತಿಯನ್ನು ಕೂಡ ಗಂಗೆಗೆ ಮಾಡುವಂಥದ್ದು. ಹಾಗೆ ಈ ದಿನದಂದೇ ಕಾಶಿ ವಿಶ್ವನಾಥ ದೇವಾಲಯದ ಗರ್ಭಗುಡಿಯಲ್ಲಿ ಇರುವಂತಹ ವಿಷ್ಣುವಿಗೆ ವಿಶೇಷವಾದಂತಹ ಗೌರವವನ್ನು ನೀಡ್ತಾರೆ. ಆ ದಿನ ದೇವಾಲಯವನ್ನ ವೈಕುಂಠ ಅಂತಾನೆ ಪರಿಭಾವಿಸುವಂಥದ್ದು ಕೂಡ ಇದೆ. ಹಾಗೆ ಇಬ್ಬರೂ ದೇವತೆಗಳು ಒಬ್ಬರನ್ನೊಬ್ಬರು ಪೂಜಿಸುವಂತೆಯೇ ಪೂಜೆಯನ್ನ ಮಾಡ್ತಾರೆ. ವಿಷ್ಣು ಶಿವನಿಗೆ ತುಳಸಿಯಿಂದ, ಹಾಗೆ ಶಿವ ವಿಷ್ಣುವಿಗೆ ಬಿಲ್ವಪತ್ರದ ಎಲೆಗಳಿಂದ ಪೂಜೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾರು ಉಪವಾಸವನ್ನ ಮಾಡಿ
ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡಿ ಧೂಪ ದೀಪಗಳಿಂದ, ನಾನಾ ವಿಧವಾದಂತಹ ಪತ್ರೆಗಳಿಂದ, ಪುಷ್ಪಗಳಿಂದ, ಅದರಲ್ಲೂ ವಿಶೇಷವಾಗಿ ತುಳಸಿಯಿಂದ, ಬಿಲ್ವಪತ್ರೆಯಿಂದ ಶಿವನನ್ನ ಹಾಗೆ ವಿಷ್ಣುವನ್ನ ಆರಾಧನೆ ಮಾಡ್ತಾರೆ. ಅಂಥವ್ರಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನಮಾನ ಸಿಕ್ಕತ್ತೆ ಮುಂದೆ. ಜೊತೆಗೆ ಮಾಡಿರುವಂತಹ ಪಾಪಗಳು ನಿವಾರಣೆಯಾಗತ್ತೆ. ಆತ ಉತ್ತಮವಾದಂತಹ ದಾರಿಯಲ್ಲಿ ಮುನ್ನಡೆಯಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಚತುರ್ದಶಿಯ ದಿನ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುವಂಥದ್ದು. ಇದನ್ನೇ ವೈಕುಂಠ ಚತುರ್ದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ದಿನ ಗೋದಾನವನ್ನ ಮಾಡಿದ್ರೆ ದಾಮೋದರನ ಅನುಗ್ರಹ ಉಂಟಾಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಕಾರ್ತಿಕ ಮಾಸ ಪೂರ್ತಿ ಒಂದಲ್ಲ ಒಂದು ಕಾರಣಕ್ಕಾಗಿ ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ಈ ಮಾಸದ ಅಧಿಪತಿಯಾದಂತಹ ದಾಮೋದರ ತಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಆದ್ರಿಂದಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಸವಾಲುಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇದೆ. ಮನಸ್ಸಿಗೆ ಇಷ್ಟ ಇಲ್ಲದಂತಹ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಒತ್ತಾಯಕ್ಕೆ ಮಣಿದು ಮಾಡಬೇಕು, ದಾಕ್ಷಿಣ್ಯಕ್ಕೆ ಬಲಿಯಾಗಿ ಮಾಡಬೇಕಾಗತ್ತೆ ಈ ಕೆಲಸಗಳನ್ನು. ಆದರೂ ಕೂಡ ಈ ದಿನದ ಫಲಿತಾಂಶಗಳ ಮೇಲೆ ನಿಮಗೆ ಎಳ್ಳಷ್ಟು ವ್ಯಾಮೋಹ ಅನ್ನುವಂಥದ್ದು ಇಲ್ಲ. ಏನೇ ಆದರೂ ಕೂಡ ಭಗವಂತನ ದಯೆಯಿಂದ ಆಗುವಂಥದ್ದು. ಹಾಗಾಗಿ ಕರ್ತವ್ಯವನ್ನು ಮಾತ್ರ ಮುಂದುವರಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇರುವಂಥ ಒಂದು ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದಲೇ ನಿರ್ವಹಣೆ ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಆ ಒಂದು ಕೆಲಸ ದಾರಿ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಷ್ಟಗಳು ಉಂಟಾಗುವುದರ ಜೊತೆಗೆ ನಿಮ್ಮ ಒಂದು ಹೆಸರಿಗೂ ಕೂಡ ಕಳಂಕ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನೀವು ಮಾಡದೇ ಇರುವಂತಹ ತಪ್ಪಿಗೂ ಕೂಡ ಈ ದಿನ ನೀವೇ ಅಪರಾಧಿ ಸ್ಥಾನದಲ್ಲಿ ನಿಲ್ತೀರಿ, ಅವಮಾನಗಳಾಗತ್ತೆ. ಹಾಗೆ ತೀರಾ ಕೆಲಸಕ್ಕೆ ಬಾರದವರು ಕೂಡ ನಿಮ್ಮನ್ನ ಪ್ರಶ್ನಿಸುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ದೂರದ ಪ್ರಯಾಣ ಇದ್ದರೆ ಅದನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಈ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ನಿಮಗೆ ಸ್ವಲ್ಪ ನೋವನ್ನು ತರುವಂಥ ವಿಚಾರ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಿಧಾನ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಧನಾತ್ಮಕವಾದಂಥ ಮನಸ್ಥಿತಿ ಇದೆ. ತುಂಬ ಪಾಸಿಟಿವ್ ಆಗಿ ಇರ್ತೀರಿ. ಅದರಲ್ಲೂ ಈ ಗ್ರಹಗತಿಗಳು ತುಂಬ ಸಂಯಮದಿಂದ ಇರಬೇಕು. ಅದರಿಂದ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಶಕ್ತಿ ಸಿಕ್ಕತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಹಾಗಾಗಿ ಈ ದಿನ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯ ನಡೆ ನಿಮ್ಮದಾಗಿರುತ್ತೆ. ಇನ್ನು ಒಂದು ಹೊಸ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಅಪರೂಪದ ಸನ್ನಿವೇಶ ಕೂಡ ನಿಮಗೆ ಬರ್ತಾ ಇದೆ. ಅದರಲ್ಲೂ ಹಿರಿಯರ ಸಲಹೆ, ಮಾರ್ಗದರ್ಶನ ಇದನ್ನು ಪಡ್ಕೊಂಡು ಮುಂದುವರೆದ್ರಂತೂ ಈ ದಿನ ಅದ್ಭುತವಾದಂತಹ ಯಶಸ್ಸು ನಿಮ್ಮದೇ ಆಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆ ಬಂದಾಗ ನೀವು ತಾಳ್ಮೆಯಿಂದ ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಸಕ್ಸಸ್ ಇದೆ. ಪ್ರಯಾಣದಲ್ಲಿದೆ, ವ್ಯಾಪಾರದಲ್ಲಿದೆ. ಹಾಗೆ ಒಂದು ಸಂವಹನ, ಕಮ್ಯುನಿಕೇಷನ್ ಏನಿದೆ, ನಿಮ್ಮ ಮಾತುಗಾರಿಕೆ ಅದು ಕೂಡ ಬಹಳ ಅದ್ಭುತವಾಗಿದೆ. ಎಂಥವರನ್ನೂ ಕೂಡ ಈ ದಿನ ನಿಮ್ಮ ದಾರಿಗೆ ತಂದುಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮ ಮಾತಿನಲ್ಲಿದೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಒಂದು ಕಮ್ಯುನಿಕೇಷನ್ ಪವರ್ಫುಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ದಿನ ಕ್ಲಿಷ್ಟ ಸನ್ನಿವೇಶಗಳಿಂದ ನಿಮ್ಮ ಮಾತು ನಿಮ್ಮನ್ನು ಪಾರು ಮಾಡುತ್ತೆ. ಜೊತೆಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಇದ್ದಂತಹ ಒಂದು ಭಯದ ವಾತಾವರಣ ಅದು ಕೂಡ ನಿವಾರಣೆಯಾಗುತ್ತೆ. ಇನ್ನು ವಿರೋಧಿಗಳ ಮೇಲೆ ಕೂಡ ನಿಮ್ಮ ಒಂದು ಮಾತಿನ ನಿಯಂತ್ರಣ ಇರುತ್ತೆ. ಆದರೆ ಅವರ ಬಗ್ಗೆ ಒಂದು ಕಣ್ಣಿಟ್ಟಿರುವಂಥದ್ದು ಯಾವಾಗಲೂ ಉತ್ತಮ. ಇನ್ನು ಈ ದಿನ ಹೊಸ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಆ ಅವಕಾಶಗಳನ್ನು ಬಳಸ್ಕೊಳ್ಳಿ. ಕೆಲಸ ಕಾರ್ಯಗಳನ್ನು
ಸಕಾಲಕ್ಕೆ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ತುಂಬ ಲಾಭದಾಯಕವಾಗಿರುತ್ತೆ ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಒಂದು ಆತಂಕ ದೂರವಾಗುತ್ತೆ. ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಇತ್ತು, ಆ ಕೆಲಸ ಆಗಲ್ಲ, ಆ ಕೆಲಸ ಪೂರ್ಣ ಆಗಬೇಕಾದ್ರೆ ಬಹಳ ಸಮಯ ಹಿಡಿಯುತ್ತೆ, ಹಾಗೆ ಅದಕ್ಕೆ ಶತ್ರುಗಳು ಜಾಸ್ತಿ ಇದ್ದಾರೆ, ಹೀಗೆ ಏನೇನೋ ಕಲ್ಪನೆಯಿಂದ ಕೆಲಸ ಕಾರ್ಯಗಳನ್ನು ಕೆಲವೊಂದನ್ನು ಆರಂಭವೇ ಮಾಡಿಲ್ಲ, ಕೆಲವೊಂದು ಆರಂಭ ಆದರೂ ಕೂಡ ಅದು ಅಲ್ಲೇ ತಟಸ್ಥವಾಗೇ ಇರುವಂಥದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಈ ದಿನದ ನಿಮ್ಮ ಇಚ್ಛಾಶಕ್ತಿ ಏನಿದೆ, ನಿಮ್ಮ ವಿಲ್ ಪವರ್ ಏನಿದೆ, ಅದು ಅಗಾಧವಾದಂತಹ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು. ಹಾಗಾಗಿನೇ ಅಂಥ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ನೀವು ಪುಷ್ ಮಾಡುವಂಥದ್ದು. ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ, ಒಂದು ಕಮಿಟ್ಮೆಂಟ್ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ನಿಮ್ಮ ಒಡನಾಟ ಹೆಚ್ಚಾಗಿರುತ್ತೆ. ಕಷ್ಟ ಸುಖಗಳ ವಿಚಾರ ವಿನಿಮಯ ಅಲ್ಲಿ ಆಗುವಂಥದ್ದು. ಜೊತೆಗೆ ಈ ದಿನ ನಿಮ್ಮ ಜವಾಬ್ದಾರಿಯ ಬಗ್ಗೆ ಕೂಡ ಅವರೊಂದಿಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಣ ಹೂಡಿಕೆಗೆ ಈ ದಿನ ಒಳ್ಳೆಯ ಸಮಯ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿಸ್ತರಣೆ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ ಅದು ಕೂಡ ಅದ್ಭುತವಾದಂಥ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಒಟ್ಟಾರೆ ನೀವು ಕೈಗೊಳ್ಳುವಂಥ ಪ್ರತಿ ವ್ಯವಹಾರಗಳಲ್ಲೂ ಕೂಡ ಪ್ರಗತಿ ಕಂಡುಬರುತ್ತೆ. ಆದರೆ ಈ ದಿನ ರಾಜಕಾರಣಿಗಳ ಜೊತೆಯಲ್ಲಾಗಲಿ, ಸರ್ಕಾರಿ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಾಗಲಿ ಸ್ವಲ್ಪ ಚರ್ಚೆಗಳು ಆಗುವಂಥ ಸಾಧ್ಯತೆ ಇದೆ. ಅಂದರೆ ಏನೋ ಒಂದು ಡಿಸ್ಕಷನ್ ಆಗುತ್ತೆ, ಅದು ಹೆಲ್ದಿ ಡಿಸ್ಕಷನ್ನೇ, ಆದರೆ ಕೆಲವರು ಅದನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಯಾವುದೇ ಸನ್ನಿವೇಶವನ್ನು ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಬಳಸ್ಕೊಳ್ಳಿ. ಅದನ್ನು ಬಳಸುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅದರ ಬಗ್ಗೆ ಸ್ವಲ್ಪ ನಿಗಾ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ 9ರಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಆದರೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ತಕ್ಕಷ್ಟು ನಿಮಗೆ ಫಲ ಸಿಕ್ಕಲ್ಲ, ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಇದರಿಂದ ತುಂಬ ಬೇಸರ ವ್ಯಕ್ತವಾಗುವಂಥದ್ದು. ಏಕೆಂದರೆ ಎಷ್ಟೋ ಬಾರಿ ನೀವು ಕೆಲಸವನ್ನು ಮಾಡ್ತಾನೇ ಇದ್ದೀರಿ, ವರ್ಕ್ಹಾಲಿಕ್ಕಾಗಿ ಕೆಲಸವನ್ನು ಮಾಡ್ತೀರಿ, ಹಗಲು ರಾತ್ರಿ ಅನ್ನದೇ ವಿಶ್ರಾಂತಿ ಪಡೆಯದೇ ಕೆಲಸಗಳನ್ನು ಮಾಡಿರುವಂಥ ದಿನಗಳು ಕೂಡ ಇದೆ. ಆದರೆ ಅದಕ್ಕೆ ಪ್ರತಿಯಾಗಿ ಬರುವಂಥ ಫಲಿತಾಂಶಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಮಧ್ಯದಲ್ಲಿ ಯಾರೋ ಆ ಒಂದು ಫಲಿತಾಂಶವನ್ನು ಅಪಹರಣ ಮಾಡಿಬಿಡ್ತಾ ಇದ್ದಾರೆ. ಆ ಒಂದು ಗುಟ್ಟು ಇಲ್ಲಿಯವರೆಗೆ ನಿಮಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಒಂದು ಕಡೆ ನಷ್ಟ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ. ಇದನ್ನು ಆಗಾಗ್ಗೆ ನೀವು ತೋರಿಸ್ಕೊಳ್ತಾ ಇದ್ದೀರಿ. ಆದರೆ ಈ ದಿನ ಅದರ ಒಂದು ಇಂಟೆನ್ಸಿಟಿ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ವಾಹನ ನಿರ್ವಹಣೆಗಾಗಿಯೇ ಹಣ ಹೆಚ್ಚು ಖರ್ಚಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಆದಷ್ಟು ಪ್ರಯಾಣವನ್ನು ವರ್ಜಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಜೊತೆಗೆ ಅವರ ಅನಾರೋಗ್ಯ ಪರಿಸ್ಥಿತಿಯ ಬಗ್ಗೆ ಕೂಡ ಈ ದಿನ ನಿಮಗೆ ಕಳವಳ ಇದೆ. ಇದೆಲ್ಲವೂ ಕೂಡ ಈ ಖರ್ಚಿನ ಬಾಪ್ತನ್ನು ಹೆಚ್ಚಿಸುವಂಥ ಸಂದರ್ಭ ಇದು. ಇನ್ನು ವೃತ್ತಿಪರ ಉದ್ಯೋಗಿಗಳಿಗೆ ಈ ದಿನ ಶ್ರಮ ಜಾಸ್ತಿ, ಒತ್ತಡಗಳು ಜಾಸ್ತಿ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ತಾಳ್ಮೆ ಬೇಕು, ತುಂಬ ಹೊಂದಾಣಿಕೆ ಬೇಕಾಗುತ್ತೆ. ಇನ್ನು ಮನೆಯ ಹೊರಗೂ ಕೂಡ ಈ ದಿನ ಪರಿಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಎಲೆ ಮರೆ ಕಾಯಿಯಂತೆ ಈ ದಿನ ನಿಮ್ಮ ಸಾಧನೆಯನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸಂಜೆ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು ದುಸ್ಥಾನ. ಪ್ರಯಾಣದಲ್ಲಿ ಈ ದಿನ ಆಸಕ್ತಿ ಕಡಿಮೆ, ಪ್ರಯಾಣ ಹೋದರೂ ಕೂಡ ಖರ್ಚು ಜಾಸ್ತಿ. ಇನ್ನು
ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸೋದ್ರಿಂದ ಅದು ಕೂಡ ದುಬಾರಿಯಾಗುತ್ತೆ. ಔಷಧೋಪಚಾರಗಳಿಗಾಗಿ ಈ ದಿನ ನಿಮಗೆ ಒತ್ತಡದಲ್ಲೇ ಆ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳನ್ನು ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು ಈ ದಿನ ಆದಷ್ಟು ವ್ಯವಹಾರಗಳನ್ನು ಸೀಮಿತಗೊಳಿಸುವಂಥದ್ದು ತುಂಬ ಉತ್ತಮ. ಅಂದರೆ ತುಂಬ ಲಿಮಿಟಲ್ಲಿರಬೇಕು, ನಿಮ್ಮ ಚೌಕಟ್ಟಿನ ಒಳಗೆ ಇರಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಾತು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ. ಯಾಕೆಂದರೆ ಈಗಾಗಲೇ ಅವರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಪ್ರಶ್ನೆಯನ್ನು ತೆಗಿತಾ ಇದ್ದಾರೆ. ಮತ್ತು ನಿಮಗೆ ಎದುರಾಗಿ ನಿಲ್ಲುವಂಥದ್ದು ಅವ್ರಿಗೂ ಕೂಡ ಕಷ್ಟ. ಆದರೂ ಮಂಡು ಧೈರ್ಯದಲ್ಲಿ ನಿಮ್ಮ ಎದುರಿಗೆ ಮಾತಾಡುವಂಥ ಒಂದು ದಾಷ್ಟಿಕವನ್ನು ತೋರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಬೆಳವಣಿಗೆಗಳು ಅಷ್ಟೊಂದು ನಿಮಗೆ ಅನುಕೂಲಕರವಾಗಿಲ್ಲ. ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗೇ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಈ ದಿನ ನೀವು ತುಂಬ ಜಾಗೃತೆಯಿಂದ ಇರಬೇಕಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮೈ ಮರಿಬೇಡಿ. ಹಾಗೆ ಹೊಗಳಿಕೆಯಿಂದ ಕೆಲವರು ನಿಮ್ಮಿಂದ ಕೆಲವೊಂದು ಅನುಕೂಲತೆಗಳನ್ನು ಅಪಹರಿಸುವಂಥವರು ಕೂಡ ಇದ್ದಾರೆ. ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಜಾಗೃತೆಯಿಂದ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಜೊತೆಗೆ ಈ ದಿನ ನೀವು ಜೀವನದಲ್ಲಿ ಎದುರಾಗಿರುವಂಥ ಸವಾಲುಗಳನ್ನು ಬಹಳ ಆತ್ಮವಿಶ್ವಾಸದಿಂದ ಎದುರಿಸ್ತೀರಿ. ಅದು ನಿಮಗೆ ಇರುವಂಥ ಪ್ಲಸ್ ಪಾಯಿಂಟ್. ಅದು ಎಷ್ಟೇ ಓಡಾಟ ಇರಲಿ, ಎಷ್ಟೇ ಪ್ರಯಾಸ ಇರಲಿ, ಪ್ರಯಾಣ ಇರಲಿ, ಅದೆಲ್ಲವನ್ನು ಕೂಡ ಸಂದರ್ಭೋಚಿತವಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ನಿಮಗೆ ಭಗವಂತ ಈ ದಿನ ಕೊಟ್ಟಿದ್ದಾನೆ. ಹಾಗೆ ಈ ದಿನದಲ್ಲಿ ಕೆಲವು ಕೆಲಸಗಳು ಹೆಚ್ಚಿನ ಪ್ರಯತ್ನದಿಂದ ಪೂರ್ಣ ಆಗ್ಬೋದು, ಆದರೆ ಆ ಫಲ ನಿಮಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಇನ್ನು ಈ ದಿನ ಧನ ವ್ಯಯದ ಸೂಚನೆಗಳು ಕೂಡ ಆಗಾಗ್ಗೆ ಕಂಡುಬರುವಂಥದ್ದು ಇದೆ. ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ ಸ್ವಲ್ಪ ನಷ್ಟಕ್ಕೆ ಕಾರಣವಾಗುವಂಥದ್ದು ಇದೆ. ಇದು ಸ್ವಲ್ಪ ಕಡಿಮೆ ಮೊತ್ತಕ್ಕೆ ನಷ್ಟ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಅನುಭವವನ್ನು ಪಡ್ಕೊಂಡಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ದಾರಿ ಏನೋ ಸುಗಮವಾಗಿದೆ, ಆದರೆ ಈ ವ್ಯಾಪಾರದಲ್ಲಿ ಬರುವಂಥ ಲಾಭ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ಮನೆಯಲ್ಲೂ ಕೂಡ ಸ್ವಲ್ಪ ಕಿರಿಕಿರಿಗಳು ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ತಿಳುವಳಿಕೆಗಳು ತಪ್ಪಾಗುತ್ತೆ. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನುವಂಥದ್ದೇ ತಪ್ಪಾದಾಗ ಒಬ್ಬರ ಮೇಲೆ ಮತ್ತೊಬ್ಬರು ಅನುಮಾನದ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೆ. ಇದು ಕೆಟ್ಟದ್ದು. ಯಾಕೆಂದರೆ ಅನುಮಾನಂ ಪೆದ್ದ ರೋಗಂ ಅನ್ನುವಂಥ ರೀತಿಯಲ್ಲಿ ಇದೇ ಬಹಳ ದೊಡ್ಡ ರೋಗವಾಗಿ ಪರಿಣಮಿಸುತ್ತೆ. ನಾಳೆ ಇದನ್ನು ಮನಸ್ಸಿನಿಂದ ತೆಗೆದುಹಾಕಲಿಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಈ ದಿನ ಒಂದು ನಂಬಿಕೆಯ ದ್ರೋಹ ಆಗದಂತೆ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ಕಿರಿಕಿರಿಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬಂದಾಗ ಆದಷ್ಟು ಬೇಗ ಅದನ್ನು ಉಪಶಮನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರೆಗೂ ಕೂಡ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ಉತ್ತಮ ಫಲಗಳೇನೋ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶಗಳನ್ನು ಕೂಡ ಪಡ್ಕೊಳ್ತೀರಿ. ಈ ದಿನ ನಿಮಗೆ ಕುಟುಂಬಸ್ಥರಿಂದ ಬೆಂಬಲ ಇದೆ. ಉದ್ಯೋಗಸ್ಥರಿಗೆ ಈ ದಿನ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಇದೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಸಂತೋಷ ಇದೆ. ಅದರಲ್ಲೂ ಕುಟುಂಬವನ್ನು ನಿಮ್ಮ ಸಂತೋಷದ ಜೊತೆ ಇನ್ವಾಲ್ವ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಮಂದಿಯೆಲ್ಲ ನಿಮ್ಮ ಯೋಜನೆಯನ್ನು, ನಿಮ್ಮ ಮಾತನ್ನು, ನಡತೆಯನ್ನು ಹೊಗಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನ ಮೆಚ್ಚಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಅಂದರೆ ಇಲ್ಲಿ ಮೆಚ್ಚಿಸುವಂಥದ್ದು ಅಂದರೆ ಮೆಸ್ಮರೈಸ್ ಮಾಡುವಂಥ ಒಂದು ಪ್ರಯತ್ನ ಇದೆ. ಹಾಗೆ ಈ ದಿನ ಹೊಸ ವಸ್ತ್ರಗಳ ಲಾಭ ನಿಮಗೆ ಸಿಕ್ಕುವಂಥದ್ದು. ಒಟ್ಟಾರೆ ಏನೋ ಒಂದು ವಸ್ತು ಹೊಸದಾಗಿ ಮನೆಗೆ ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಹಠಾತ್ತಾಗಿ ವ್ಯಾಪಾರದಲ್ಲಿ ಆರ್ಥಿಕ ಲಾಭಗಳು ಉಂಟಾಗುವಂಥದ್ದು ಕೂಡ ಇದೆ. ಬಹಳ ವಿಶೇಷ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ಸಾಹ ತುಂಬ ಚೆನ್ನಾಗಿದೆ.
ಏಕೆಂದರೆ ಈ ದಿನದ ವಿದ್ಯಮಾನಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಅದರಿಂದಲೇ ಉತ್ಸಾಹದಾಯಕವಾಗಿರುವಂಥ ದಿನ. ಇನ್ನು ಈ ದಿನ ನಿಮಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಬಗ್ಗೆ ತುಂಬ ಆಸಕ್ತಿ ಇರುವಂಥದ್ದು. ಇನ್ನು ವಿಶೇಷವಾಗಿ ಯಾವುದೇ ಒಂದು ಪರಿಸ್ಥಿತಿ ಕೈಮೀರಿ ಹೋಗುವಂಥ ಸಂದರ್ಭದಲ್ಲಿ ತಜ್ಞರ ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ನಿಮ್ಮ ಮೂಗಿಗೆ ನೇರವಾಗಿರುವಂತೆ ವರ್ತಿಸಬೇಡಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಇದರಿಂದ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಸ್ವಲ್ಪ ಮನರಂಜನೆ ಸಿಕ್ಕುವಂಥದ್ದು ಕೂಡ ಇದೆ. ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಮಾಧಾನ ಸಿಕ್ಕತ್ತೆ. ಹಾಗೆ ನೀವೇ ಬೆಳೆಸಿದಂತಹ ಕೆಲವು ವ್ಯಕ್ತಿಗಳು, ನಿಮ್ಮ ನಿರ್ದೇಶನದಲ್ಲಿ ಬೆಳೆದಂತಹ ಕೆಲವೊಂದು ಸನ್ನಿವೇಶಗಳು ಈ ದಿನ ಒಳ್ಳೆಯ ಫಲವನ್ನು ತರುತ್ತೆ, ನಿಮಗೆ ಗೌರವವನ್ನು ಕೂಡ ತಂದುಕೊಡುತ್ತೆ. ಆದರೆ ಈ ದಿನದಲ್ಲಿ ನೀವು ಕೈಗೊಳ್ಳುವಂತಹ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ಬೇರೆಯವರಿಗಾಗಿ ನೀವು ಪ್ರಾರ್ಥನೆ ಮಾಡಬಹುದು, ಆದರೆ ನಿಮಗಾಗಿ ಈ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಅಂಥ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಎಲ್ಲೋ ಒಂದು ಕಡೆ ಪ್ರಗತಿ ಕಾಣಿಸ್ತಾ ಇದೆ. ಆದರೆ ದುರುದ್ದೇಶದಿಂದ ದುರಾಲೋಚನೆಯಿಂದ ಈ ದಿನ ಅಂಥ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ನಿಧಾನವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ ಏನಿದೆ ಅದರ ಅಗತ್ಯತೆ ತುಂಬ ಇದೆ. ಇನ್ನು ಈ ದಿನದಲ್ಲಿ ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗೃತೆಯಿಂದನೇ ಇರಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಿರುವಂತೆ ನೋಡಿಕೊಳ್ಬೇಕು. ಅದಕ್ಕಾಗಿ ಆ ವಾತಾವರಣದ ಬಗ್ಗೆ ಅವರಿಗೆ ಮೊದಲೇ ಪರಿಚಯ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಕುಟುಂಬಕ್ಕೆ ಏನು ಬೇಕು ಬೇಡ ಇದರ ಕಡೆ ಸ್ವಲ್ಪ ಗಮನ ಹರಿಸಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳನ್ನು ಈ ದಿನ ನೀವು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ನೆಗೆಟಿವ್ ಆಗಿ ಆಲೋಚನೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಜವಾಬ್ದಾರಿಗಾಗಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಇವೆಲ್ಲವೂ ಕೂಡ ಈ ದಿನ ನೀವು ತುಂಬ ಆತುರದಲ್ಲಿದ್ದಾಗ ನಡೆಯುವಂಥ ವಿದ್ಯಮಾನಗಳು. ಇದರಿಂದ ಫಲಿತಾಂಶಗಳು ನೀವು ನಿರೀಕ್ಷೆ ಮಾಡಿದಂಥ ಮಟ್ಟಕ್ಕೆ ಬರಲ್ಲ. ಜೊತೆಗೆ ಈ ದಿನ ನಿಮಗೆ ಕೆಲಸದಲ್ಲೂ ಕೂಡ ತುಂಬ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಕೆಲಸಗಳನ್ನು ಪ್ರಾರಂಭ ಮಾಡಿ, ಇಲ್ಲಾಂದರೆ ಸ್ವಲ್ಪ ತಟಸ್ಥವಾಗಿ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಕಮ್ಯುನಿಕೇಷನ್ ಏನಿದೆ, ನಿಮ್ಮ ಮಾತು, ಒಂದು ಸಂದರ್ಶನಕ್ಕೆ ಹೋಗಲಿ, ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಹೇಗಿರುತ್ತೆ ಅದನ್ನು ವ್ಯಕ್ತಪಡಿಸುವಂತಹ ಸಂದರ್ಭ ಬಹಳ ಖಡಾಖಂಡಿತವಾಗಿ ಇರಬೇಕಾಗತ್ತೆ. ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರಬೇಕು ಈ ದಿನದ ನಿಮ್ಮ ಮಾತು. ಆದರೆ ಕೆಲವೊಮ್ಮೆ ತಪ್ಪು ಮಾಡಿರುವಂಥ ವ್ಯಕ್ತಿಗೆ ಎಲ್ಲೋ ಅಳುಕು ಸ್ವಭಾವ ಇರುತ್ತೆ. ಹಾಗಾಗಿ ಅಷ್ಟೊಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಲ್ಲ. ಈ ಒಂದು ಹಿನ್ನೆಲೆಯಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಸ್ವಲ್ಪ ಜೋಪಾನ ಮಾಡಿಕೊಳ್ಳಿ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿತ ಶತ್ರುಗಳ ಕಾಟದಿಂದ ಅವು ಕೂಡ ಪೂರ್ಣ ಆಗಲ್ಲ. ಎಲ್ಲ ಒಂದು ಕಡೆ ಅದಕ್ಕೂ ಹೆಚ್ಚಿನ ಶ್ರಮ ಅನ್ನುವಂಥದ್ದು ಬೇಕಾಗುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದ್ರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನದ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪೂರ್ಣ ಫಲಿತಾಂಶ ಬೇಕು ಅಂತೇಳಿ ತುಂಬ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅದರಲ್ಲೂ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಪ್ರಯತ್ನ ಇದು. ಅಷ್ಟೇ ಧನಾತ್ಮಕವಾಗಿರುವಂಥ ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕನಸುಗಳನ್ನು ನನಸಾಗಿಸಲಿಕ್ಕೆ ತುಂಬ ಪ್ರಯತ್ನ ಪಡುವಂಥದ್ದು ಇದೆ. ಆ ಪ್ರಯತ್ನ ಈ ದಿನ ನಿಮಗೆ ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಬೇರೆಯವರ ಒಂದು ಭರವಸೆಯಾಗಲಿ, ಬೇರೆಯವರ ಮಾತುಗಳನ್ನಾಗಲಿ ನೀವು ಸ್ವಲ್ಪ ಯುಕ್ತಿಯಿಂದ ವಿಚಾರ ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಆ ಸಂದರ್ಭದಲ್ಲೇ ನೀವು ಅಪ್ಲೈ ಮಾಡಬೇಕಾಗಿರುವಂಥದ್ದು. ಏಕೆಂದರೆ ಬಲವಂತದ ಮಾಘಸ್ನಾನಕ್ಕೆ ಈ ದಿನ ಹೋಗಬಾರ್ದು. ಜೊತೆಗೆ ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ಮಾತ್ರ ನೀವು ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು. ಇವೆಲ್ಲವೂ ಈ ದಿನ ನಿಮ್ಮ ಪ್ರಗತಿಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ಮಾದರಿಗಳಿದು. ಹಾಗೆ ಈ ದಿನ ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ರಿಜಿಸ್ಟ್ರೇಷನ್ ವಿಚಾರ, ಇನ್ನು ಬ್ಯಾಂಕಿನ ವ್ಯವಹಾರಗಳ ವಿಚಾರ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆದಾಯ ನಿಮ್ಮ ಪ್ರಯತ್ನಕ್ಕೆ ಮೀರಿರುವಂಥದ್ದು. ಹಾಗಾಗಿ ಸ್ವಲ್ಪ ಪ್ರಯತ್ನದಲ್ಲೇ ಹೆಚ್ಚಿನ ಫಲವನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದರೆ ಈ ದಿನ ಮನೆಯ ಒಳಗಿರುವಂಥ ಭಿನ್ನಾಭಿಪ್ರಾಯದಿಂದ ನಿಮ್ಮ ಮನಸ್ಸು ಕೂಡ ಸ್ವಲ್ಪ ವಿಚಲಿತ ಆಗಿಬಿಡುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಧನಸ್ಥಾನ ಇದು, ವಾಕ್ಸ್ಥಾನ ಇದು, ಕುಟುಂಬ ಸ್ಥಾನ ಇದು. ಹಾಗಾಗಿ ಈ ದಿನ ಕುಟುಂಬದಲ್ಲಿ ನಡೆಯುವಂತಹ ವಿದ್ಯಮಾನಗಳೇನಿದೆ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಎಷ್ಟೋ ಬಾರಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದೀರಿ, ಒಳ್ಳೆಯ ದಾರಿಯಲ್ಲಿ ನಿಮ್ಮವರು ಇರಬೇಕು, ಒಳ್ಳೆಯ ಶ್ರೇಯಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿ. ಆದರೆ ನಿಮ್ಮ ಒಂದು ಕಳಕಳಿ ಅವರಿಗೆ ಅರ್ಥ ಆಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಈ ದಿನ ಸ್ವಲ್ಪ ನಿರರ್ಥಕವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನೇ ಪ್ರಶ್ನೆ ಮಾಡುವಂಥ ಒಬ್ಬ ಕಿರಿಯ ವ್ಯಕ್ತಿ ಈ ದಿನ ನಿಮ್ಮ ಕುಟುಂಬದಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಆಘಾತದ ಸಂದರ್ಭ ಇದು. ಅದನ್ನು ಈ ದಿನ ಬಹಳ ತಾಳ್ಮೆಯಿಂದ ನೀವು ನಿಭಾಯಿಸಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗಿದೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಸ್ವಲ್ಪ ಹೊಂದಾಣಿಕೆಯಲ್ಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ಲಭ್ಯ ಇರುವಂಥ ಸಮಯ ಏನಿದೆ ಅದು ಬಹಳ ಕಡಿಮೆ. ಅದರಲ್ಲೇ ವಿಶೇಷವಾದಂತಹ ಕೆಲಸಗಳನ್ನು ಮಾಡ್ತೀರಿ. ಅಲ್ಲಿ ನೀವು ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದ ವಿಚಾರಗಳೇನಿದೆ ಅದು ನಿಮಗೆ ತುಂಬ ಶ್ರೇಯಸ್ಸನ್ನು ತರುವಂಥದ್ದು. ಇನ್ನು ಈ ದಿನ ನಿಮಗೆ ಆರಂಭ ಉತ್ಸಾಹದಾಯಕವಾಗಿರುತ್ತೆ. ಆದರೆ ಕೆಲಸ ಕಾರ್ಯಗಳ ಒತ್ತಡದಿಂದ ಆ ಉತ್ಸಾಹ ಎಲ್ಲೋ ಒಂದು ಕಡೆ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಕನ್ಸಿಸ್ಟೆನ್ಸಿಯನ್ನು ನೀವು ಈ ದಿನ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇನ್ನು ಈ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ವ್ಯವಹಾರದಿಂದ ಈ ದಿನ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈಮೀರಿ ಹೋದಾಗ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ, ತಜ್ಞರ, ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅದರಂತೆ ನಡೆಯುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀರಾಮ ನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಯಾಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮಗೆ ಶುಭ ಸಮಯದ ದಿನ. ಹಾಗೆ ಈ ದಿನ ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಉಳಿಯುವಂಥ ಸಾಧ್ಯತೆ ತುಂಬ ಇದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇನೆ ಈ ದಿನದಲ್ಲಿ. ಅದರಲ್ಲೂ ಈ ಪ್ರೀತಿ ಪ್ರೇಮದ ಸಂದರ್ಭದಲ್ಲಿ ತುಂಬ ಮಾಧುರ್ಯ ಇದೆ, ತುಂಬ ತಿಳುವಳಿಕೆ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಕೆಲಸ ನಿಮ್ಮ ಕಣ್ಣೆದುರಿಗೆ ಪೂರ್ಣವಾಗುತ್ತೆ. ಅಂಥ ಒಂದು ಪ್ರಯತ್ನ ಈ ದಿನ ಆಗುವಂಥದ್ದು. ಅದರಲ್ಲೂ ಪರೋಕ್ಷವಾಗಿ ಆ ಕೆಲಸಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನಿಮ್ಮವರು ಕೊಟ್ಟಿದ್ದಾರೆ, ನಿಮ್ಮ ಪ್ರೀತಿ ಪಾತ್ರರು ನೀಡಿದ್ದಾರೆ. ಹಾಗಾಗಿನೇ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ಇನ್ನು ಈ ದಿನ ಆತ್ಮೀಯರಿಂದ ಕೂಡ ಒಂದು ಶುಭ ಸುದ್ದಿ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಮನೆಯ ಹೊರಗೆ
ಅಪರಿಚಿತ ವ್ಯಕ್ತಿಗಳು ಭೇಟಿಯಾದಾಗಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಯಾಮಾರಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಸ್ನೇಹಿತರಿಂದ ಸಾಲದ ಒತ್ತಡ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳೇ ನಿಮಗೆ ಆರೋಗ್ಯವನ್ನು ಕೆಡಿಸುವಂಥದ್ದು. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡ್ತಾ ಇರಬೇಕು. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ನೀವು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.